ಇಲ್ಲಿವರೆಗೂ ನಾವು ಏನೇನು ವಿಚಾರವನ್ನ ಚರ್ಚೆ ಮಾಡಿದ್ವಿ ಇದೆಲ್ಲ ಒಂದು ಕಡೆ ಆದ್ರೆ ನಮ್ಮ ಬೆಂಗಳೂರಿನ ಬಿಬಿಎಂಪಿ ಇದೆಯಲ್ಲ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಬೃಹತ್ ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಅಂತ ಏನ್ ಕರಿತೀವಿ, ಮಾಡಕ್ಕೆ ಮೈ ತುಂಬಾ ಕೆಲಸ ಇದ್ರೂ ಕೂಡ ಎಲ್ಲ ಬಿಟ್ಟು ದೇಶದಲ್ಲಿ ಮೊದಲನೇ ಸಲ ಬೀದಿ ನಾಯಿಗಳಿಗೆ ಬಾಡೂಟದ ಭಾಗ್ಯವನ್ನ ಕರುಣಿಸ್ತಾ ಇರುವಂತಹ ಬಿಬಿಎಂಪಿ ಕೆಲಸಕ್ಕೆ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬೀದಿ ನಾಯಿಗಳಿಗೆ ಬಾಡೂಟ ಹಾಕೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಅಂದ್ರೆ ಹೊಟ್ಟೆಗಿಟ್ಟಿಲ್ಲ ಜುಟ್ಟಿಗೆ ಮಲ್ಗೆ ಹೂವು ಅಂತಾರಲ್ಲ, ಹಂಗಾಯ್ತು. ಬೀದಿ ನಾಯಿಗಳಿಗೆ ಸ್ಥಳೀಯ ಸಂಸ್ಥೆಯಿಂದ ಮಾಂಸದೂಟ, ಜನರ ಹೊಟ್ಟೆಗೆ ಹಿಟ್ಟಿಲ್ಲ, ಈಗ ಬೀದಿ ನಾಯಿಗಳಿಗೆ ಬಾಡೂಟ ಹಾಕೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಶ್ವಾನಗಳ ಬಾಡೂಟಕ್ಕೆ 2.80 ಕೋಟಿ ಟೆಂಡರ್ ಅನ್ನ ಬಿಬಿಎಂಪಿ ಕರೆದಿರೋದು. ಕೋಟಿ ವೆಚ್ಚದ ಬಾಡೂಟ ಅಧಿಕಾರಿಗಳಿಗೋ ಶ್ವಾನಗಳಿಗೋ ಗೊತ್ತಿಲ್ಲ, ಅಥವಾ ಬಿಬಿಎಂಪಿ ತಲೆಯಲ್ಲಿ ಏನು 3 ಪೈಸೆ ಏನಾದ್ರೂ ಇದೆಯಾ ಇಲ್ವೋ ಅದು ಗೊತ್ತಿಲ್ಲ. ಒಂದ್ ಕಡೆ ಗುಂಡಿ ಮುಚ್ಚಲ್ಲ, ಕಸ ಎತ್ತಲ್ಲ, ಮಳೆ ಪ್ರವಾಹಕ್ಕೆ ಪರಿಹಾರನೇ ಇಲ್ಲ, ಇಂದಿರಾ ಕ್ಯಾಂಟೀನಲ್ಲಿ ಸರಿಯಾಗಿ ಜನಕ್ಕೆ ಊಟ ತಿಂಡಿ ವ್ಯವಸ್ಥೆ ಇಲ್ಲ. ಯಾರು ಓಲೈಕೆಗೆ ಇಂಥದ್ದೊಂದು ಯೋಜನೆಗೆ ಮುಂದಾಗಿದೆ ಬಿಬಿಎಂಪಿ ಅಂತ ಗೊತ್ತಾಗ್ತಾ ಇಲ್ಲ. ಅಂಡ್ ಇಂಥ ಐಡಿಯಾಗಳನ್ನ ಬಿಬಿಎಂಪಿಗೆ ಯಾರು ಕೊಟ್ರು ಅಂತ ಗೊತ್ತಾಗ್ತಾ ಇಲ್ಲ. ಸರ್, ಇದಕ್ಕೆ ಏನು ಹೇಳ್ತೀರಿ? ನೀವೊಂದು ಗಾದೆ ಹೇಳಿದ್ರಿ, ನಾನೊಂದು ಗಾದೆ ಹೇಳ್ತೀನಿ. ಅಜ್ಜಿಗೆ ಅರಿವೆ ಚಿಂತೆ, ಮಗಳಿಗೆ ಮದುವೆ ಚಿಂತೆ ಅಂತ ಹೇಳ್ತಾರೆ. ಮಾನ ಮರ್ಯಾದೆ ನಾಚಿಕೆ ಏನು ಇಲ್ಲದ ಬಿಬಿಎಂಪಿ ಇಂಡಿಯಾದಲ್ಲಿ ಎಲ್ಲಿಯಾದರೂ ಇದೆ ಅಂದರೆ ನಮ್ಮ ಬೆಂಗಳೂರಲ್ಲಿ. ನಾವು ಹೇಳ್ತೀವಿ ಏನು ಮಾಡಿದ್ರು ಇವ್ರು ನಾಯಿ ಬುದ್ಧಿ ಬಿಡಲ್ಲ ಅಂತ ಹೇಳ್ತೀವಿ. ದೇ ಆರ್ ಡೂಯಿಂಗ್ ಇಟ್. ನೀವು ನೋಡಿ, ಬೆಂಗಳೂರಿನ ಗಲ್ಲಿಗೆ ಓಡಾಡಿ ನೀವು ಆ ನಾಯಿಗಳು ಇರುವ ಪ್ಲೇಸನ್ನು ನಾವು ತೋರಿಸ್ತಾ ಇದ್ವಿ, ಆ ಪ್ಲೇಸನ್ನು ನೋಡಿ. ಆ ನಾಯಿಗಳಿಗೂ ನಾಚಿಕೆ ಆಗ್ಬೋದು. ನಾವು ಇಂಥ ದೇಶದಲ್ಲಿ ಇದೀವಾ, ಇಂಥ ಬೀದಿಲಿ ಇದೀವಾ, ಇಂಥ ಬೀದಿಲಿ ನಾವು ಇರಲಿಕ್ಕೆ ಲಾಯಕ ಅಂತ ಅನಿಸ್ಬೋದು ಅವರಿಗೆ. ಫರ್ಗೆಟ್ ಅಬೌಟ್ ಜನಸಾಮಾನ್ಯರು ಓಡಾಡೋದು. ಜನಸಾಮಾನ್ಯರು ಬೆಂಗಳೂರಿನ ಗುಂಡಿ, ಬೆಂಗಳೂರಿನ ಆ ಕಸದಲ್ಲಿ ರಸ ತೆಗೆಯುವವರು ಇವರು. ಬ್ರ್ಯಾಂಡ್ ಬೆಂಗಳೂರು. ಯಾರನ್ನು ಬ್ರ್ಯಾಂಡ್ ಮಾಡಲಿಕ್ಕೆ ಹೊರಟಿದ್ದಾರೆ? ಬೆಂಗಳೂರಿನ ಬೀದಿ ನಾಯಿಗಳನ್ನು. ನಿಮ್ಗೆ ಅನಿಸುತ್ತಾ ಇವರು ಬೀದಿ ನಾಯಿಗಳಿಗೆ ಆ ಚಿಕನ್ನು, ಎಗ್ ರೈಸು ಎಲ್ಲ ಹಾಕ್ತಾರಂತ? ಗೊತ್ತಿಲ್ಲ ಸರ್, ಏನು ಮಾಡ್ತಾರೆ. ನೋ ವೇ. ಇವರು ಹೆಣದ ಹೆಸರಲ್ಲಿ ಊಟ ಮಾಡಿದವರು, ಕೋವಿಡ್ ಹೆಸರಲ್ಲಿ ತಿಂದವರು, ಕೋವಿಡ್ ಉಳ್ತಾರಲ್ಲ ಅದರ ಹೆಸರಲ್ಲಿ ತನ್ನ ಹೆಂಡತಿ ಮಕ್ಕಳಿಗೆ ಗೋಲ್ಡ್ ಡೈಮಂಡ್ ಮಾಡಿಸಿದವರು, ಮಾನ ಮರ್ಯಾದೆ ನಾಚಿಗೆ ಎಲ್ಲ ಬಿಟ್ಟವರು. ಈಗ ನಾಯಿ ಹೆಸರಲ್ಲಿ ತಿನ್ಲಿಕ್ಕೆ ಹೊರಟವ್ರೆ. ವಾಟ್ ಈಸ್ ಶೇಮ್. ನೀವು ಹೇಳಿ 700 ನಾಯಿಗಳು, ಒಂದು ಪ್ರತಿ ವಲಯದಲ್ಲಿ 700 ನಾಯಿಗಳು ಆಧಾರ್ ಕಾರ್ಡ್ ಮಾಡಿಸಿರ್ಬೇಕು. ಅಲ್ಲ ಸರ್, ಹೇಗೆ ಆಧಾರ್ ಕಾರ್ಡು? ಅದೇ ನಾನು ಹೇಳಿದ್ದೆ, ಆಧಾರ್ ಕಾರ್ಡ್ ಮಾಡಿಸಿದ್ದಾರೆ ರೀ. DNA ಟೆಸ್ಟ್ ಮಾಡಿಸಿ ಆ ನಾಯಿಗಳದ್ದು ಅಪ್ಪ ಅಮ್ಮ ಯಾರಂತ ಇವ್ರಿಗೆ ಗೊತ್ತಿರ್ಬೋದು. ಆಧಾರ್ ಕಾರ್ಡ್ ಮಾಡ್ಸವ್ರೆ. ಮತ್ತು ಅವುಗಳಿಗೆ ಟೈಮಿಂಗ್ ಕೊಟ್ಟವ್ರೆ ಇವರು. ಈ ಟೈಮಲ್ಲಿ ನೀನು ಬಂದು ಕ್ಯೂವಲ್ಲಿ ನಿಂತ್ಕೊಬೇಕು. ಬಿಬಿಎಂಪಿ ಕಮಿಷನರ್ ಮತ್ತು ಬ್ರ್ಯಾಂಡ್ ಬೆಂಗಳೂರಿನ ಟೀ ಶರ್ಟ್ ಹಾಕ್ಕೊಂಡು ಬಂದು ನಾನು ನಿಮಗೆ ಬಾಡೂಟ ಹಾಕ್ತೀನಿ ಅಲ್ರಿ. ಇದು ಗ್ರೇಟರ್ ಬೆಂಗಳೂರು ನೆಕ್ಸ್ಟ್ ಲೆವೆಲ್ ಸರ್. ಐ ಆಮ್ ಟೆಲಿಂಗ್, ನಾಟ್ ಗ್ರೇಟರ್ ಬೆಂಗಳೂರು. ಗ್ರೇಟರ್ ಹೋಗ್ಬಿಟ್ಟಿದೆ. ಆ ವರ್ಡ್ಗೆ ಬೆಲೆ ಇಲ್ಲದಂಗೆ ಮಾಡ್ಬಿಟ್ಟಾರೆ. ಈ ಬೆಂಗಳೂರಿಗೆ ಗ್ರೇಟರ್ ಅಂತ ಹೇಳ್ಬಿಟ್ಟು ಇವರು ಆ ಗ್ರೇಟರ್ಗೂ ಬೆಲೆ ಇಲ್ಲದಂಗೆ ಮಾಡ್ಬಿಟ್ಟವ್ರೆ. ದಟ್ ಈಸ್ ವಾಟ್ ಇಟ್ಸ್ ಹ್ಯಾಪನಿಂಗ್. ನಾಯಿಗಳಿಗೆ ಎಗ್ ರೈಸ್. ನಾಯಿಗಳನ್ನು ನಾವು ತಗೊಳ್ಳೋದಲ್ಲ, ದೇ ಆರ್ ಬೆಟರ್ ದೆನ್ ಯು. ನಾನು ಹೇಳ್ತಾ ಇರೋದು, ನಾಯಿಗಳಿಗೆ ನಿಮ್ಮನ್ನು ಹೋಲಿಸ್ಕೊಳ್ಳುವಷ್ಟು ನೀವು ಇಲ್ಲ. ಅಂಥ ಕಚಡ ಲೆವೆಲಲ್ಲಿ ನೀವು ಇದ್ದೀರಿ. ಯೋಗ್ಯತೆಯಲ್ಲಿ ಒಂದು ಜಾತಿ ಗಣತಿ ಮಾಡಲಿಕ್ಕಾಗಿಲ್ಲ. ಯೋಗ್ಯತೆಯಲ್ಲಿ ಒಂದು ಈ ಖಾತ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯೋಗ್ಯತೆಯಲ್ಲಿ ಒಂದು ಬೆಂಗಳೂರು ಟ್ರಾಫಿಕನ್ನು ಸರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೀವು ಹೇಳ್ದಂಗೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಆಗ್ತಾ ಇಲ್ಲ. ಒಂದು ಟ್ರಾಫಿಕಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಅವನಿಗೆ ಸೂರ್ಯೋದಯ ಮತ್ತು ಸೂರ್ಯ ಅಸ್ತ ಎರಡು ಆಗ್ಬಿಡ್ತವೆ. ಅದರ ಒಟ್ಟಿಗೆ ನಿಮಗೆ ಪಾರ್ಕಿಂಗ್ ಚಾರ್ಜ್ ಕಟ್ಟಬೇಕು, ನಿಮಗೆ ಟ್ಯಾಕ್ಸ್ ಕಟ್ಟಬೇಕು, ರೋಡ್ ಟ್ಯಾಕ್ಸ್ ಕಟ್ಟಬೇಕು, ಇನ್ನು ಮನೆ ಎದುರುಗಡೆ ನಿಲ್ಲಿಸುವ ಗಾಡಿಗೂ ನಿಮ್ಮ ಅಪ್ಪನ ಹೆಸರಲ್ಲಿ ಚಾರ್ಜ್ ಕಟ್ಟಬೇಕು. ನಾವು ಕಸಕ್ಕೂ ಟ್ಯಾಕ್ಸ್ ಕಟ್ಟಬೇಕು. ಈಗ ನಾಯಿಗಳಿಗೆ ವಾಟ್ ಈಸ್ ದ ಪಾಲಿಸಿ ಬಿಡ್ರಿ. ಯಾವ ರೀತಿಯ ಏನು ಲಾಜಿಸ್ಟಿಕ್ ಮಾಡ್ಕೊಬೋದು ಇವರು ಅಂತ ಹೇಳೋದು ನಾವು. ನಾಯಿಗಳನ್ನು ಯಾವ ರೀತಿಯ ಲಾಜಿಸ್ಟಿಕ್ ಮಾಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ ಇವರು. ಅದಕ್ಕೆ ದಿನಕ್ಕೆ ಎಷ್ಟು ಬೇಕು? 2.8 crores ಟೆಂಡರ್ ಕರೆದವ್ರೆ. ನನಗನ್ಸುತ್ತೆ ಯಾರ್ದೋ ಇವ್ರ ಅಪ್ಪ ಮಕ್ಕಳದ್ದು ಯಾರ್ದೋ ಮದುವೆ ಇರಬೇಕು. ಈ ನಾಯಿಗಳ ಹೆಸರಲ್ಲಿ ಬಿಲ್ ಮಾಡಿಬಿಟ್ಟು ಮದುವೆ ಮಾಡಿಸೋ ಪ್ಲ್ಯಾನ್. ಆ ಕ್ಯಾಟ್ರಿಂಗ್ ಅವನಿಗೆ ಕರೆದ್ಬಿಟ್ಟು ಅದು ಬಿಲ್ ಮಾಡಪ್ಪ, ನನ್ನ ಮಗಳ ಮದುವೆ ಇದೆ ಅಂತ ಮಾಡುವ ಏನೋ ಪ್ಲ್ಯಾನಿಂಗ್ ಇದೆ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ. ಬಟ್ ಈ ಲಾಜಿಸ್ಟಿಕ್ಕನ್ನು ಮಾಡೋದಿದೆ ಅಲ್ವಾ, ಇಟ್ ಈಸ್ ಇಂಪಾಸಿಬಲ್.
ಇವತ್ತು ಉತ್ತರ ಪ್ರದೇಶದಲ್ಲಿ ಬ್ರಿಜೇಶ್ ಸೋಲಂಕಿ ಕಬಡ್ಡಿ ಪ್ಲೇಯರ್ ಈಸ್ ಡೈಡ್ ರೇಬಿಸ್. ಹುಚ್ಚು ನಾಯಿ ಕಚ್ಚಿದ್ದು ಚಿಕ್ಕ ಮರಿನ ತಗೊಂಡು ಬಂದು ಕಚ್ಚಿದ್ದಾನೆ. ಬೀದಿ ನಾಯಿಗಳು ಯಾವ ರೀತಿಯಲ್ಲಿ ಮಕ್ಕಳನ್ನು ಅಟ್ಯಾಕ್ ಮಾಡ್ತವೆ ಅಂತ ನಾವು ನೋಡಿದ್ದೀವಿ. ಬೀದಿ ನಾಯಿಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಅವುಗಳನ್ನು ಯಾವ ರೀತಿಯಲ್ಲಿ ಸಾಕಬೇಕು ಅನ್ನುವ ಸಿಸ್ಟಮ್ಗೆ ಹೋಗಬೇಕಿತ್ತು ಈ ಸರ್ಕಾರ. ದುರಂತ ಅಂದರೆ ಈ ಬೀದಿ ನಾಯಿಗಳಿಗೆ ಈಗ ಆಹಾರ ಸಿಗ್ತಾ ಇಲ್ಲ, ಎಲ್ಲೆಲ್ಲೋ ಜನಗಳು ಹಾಕ್ತಾರೆ, ಪ್ರೀತಿ ಮಾಡ್ತಾರೆ. ಹೌದು, ಅದಕ್ಕಾಗಿ ಏನೋ ಒಂದು ಸ್ಟ್ರಾಟಜಿ ಮಾಡಿಬಿಟ್ಟು ಈ ನಾಯಿಗಳನ್ನು ದತ್ತು ಕೊಡೋದಾ ಅಥವಾ ಯಾವುದೋ ಒಂದು ಅವುಗಳಿಗೆ ಒಂದು ಪಾರ್ಕ್ ಥರ ಮಾಡೋದಾ, ಅಲ್ಲಿ ತಗೊಂಡೋಗಿ ಹಾಕಿದರೆ ಓಕೆ. ಈ ನಾಯಿಗಳನ್ನು ಇನ್ನೂ ನಾವು ಕೊಬ್ಬಿಸ್ತೀವಿ, ಸ್ವಲ್ಪ ಎಗ್ ರೈಸ್ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಕೊಬ್ಬಿಸ್ತೀವಿ, ಅವುಗಳು ನಾಳೆ ಏನೇನಾದರೂ ತೊಂದರೆ ಇಲ್ಲ. ವಾಟ್ ಎ ಪೊಲೀಸ್ ಸ್ಟೇಟ್ಮೆಂಟ್ ಬರ್ತಾರಲ್ಲ, ಡಿಸಿಷನ್. ಸರಿ, ಐಡಿಯಾ ಹೆಂಗೆ ಬರುತ್ತೆ ಇವ್ರಿಗೆ ಅಂತ? ಐಡಿಯಾ ಲೂಟಿ ಮಾಡಲಿಕ್ಕೆ ಐಡಿಯಾ ಬೇಕಾ ನಿಮಗೆ? ಜನಗಳನ್ನು ನಮಗೆ ಲೂಟಿ ಮಾಡಲಿಕ್ಕೆ ನೀವೇನಾದರೂ ಇವ್ರಿಗೆ ಐಡಿಯಾ ಬೇಕು? ದಿನಕ್ಕೆ 5 ಐಡಿಯಾ ಹೊಡಿತಾವೆ ಇದ್ರೆ ಆ ನಾಯಿ ನೋಡಿ, ಆ ನಾಯಿಗೆ ನಾಚಿಕೆ ಆಗ್ಬೋದು. ನಾಳೆ ಇವರು AC ಮಾಡಿಸ್ಕೊಡ್ಬೋದಪ್ಪ ನಾಯಿಗೆ. ಗ್ರೇಟರ್ ಬ್ಯಾಂಗ್ಳೂರಲ್ಲಿ ಇವ್ರು ಯಾರಾದರೂ ಮಾಡ್ಬೋದು AC. ಹೌದು, ನಾಯಿ ನೋಡಿ, ನೋಡಿ ಅದೊಂದು ಸ್ವಲ್ಪ ಸರಿಯಾಗಿ ತೋರಿಸಪ್ಪ ಆ ವಿಡಿಯೋನು ನೋಡಿ. ಆ ವಿಡಿಯೋ ನೋಡಿದ್ರೆ ಆ ನಾಯಿಗೂ ನಾಚಿಕೆ ಆಗ್ಬೋದು. ನಾನು ಇದು ಗ್ರೇಟರ್ ಬ್ಯಾಂಗ್ಳೂರಾ ಅಥವಾ ಯಾವ ಬ್ಯಾಂಗ್ಳೂರು? DK ಶಿವಕುಮಾರ್ ಮನೆ ಹತ್ರ ಲೈನ್ಗೆ ಹೋಗ್ಬೋದು ಇವುಗಳೆಲ್ಲ. ನಾಳೆ ನಾಯಿಗಳು ಜಗಳ ಮಾಡ್ಬೋದು, ನನಗೆ ಎಗ್ ರೈಸ್ ಸಿಕ್ಕಿಲ್ಲ, ನನಗೆ ಚಿಕನ್ ಸಿಕ್ಕಿಲ್ಲ ಅಂತ. ಏನ್ರಿ ಇದು? ಯು ಕಾಂಟ್ ಗಿವ್ ಪ್ರಾಪರ್ ಮೆಡಿಕಲ್ ಸ್ಕೂಲ್ಗಳಲ್ಲಿ ಒಂದು ಪ್ರಾಪರ್ ಬೆಂಚ್ ಇಲ್ಲ ಕೂತ್ಕೊಳ್ಳಿ. ಬೆಂಚ್ ಇಲ್ಲ ಸರ್. ಈ ಸಲ BBMP ವ್ಯಾಪ್ತಿ ಸ್ಕೂಲ್ಗಳಲ್ಲಿ ಯೂನಿಫಾರ್ಮು, ಶೂಸು, ಸಾಕ್ಸ್ ಕೊಟ್ಟಿಲ್ಲ. ಯೋಗ್ಯತೆಗೆ ತಗೊಂಡೋಗಿ ನಾಯಿ ನಿಮ್ಮ ಮನೇಲಿ ಸಾಕಿ ಮುದ್ದು ಮಾಡಿ. ಐ ಡೋಂಟ್ ಸೇ ಅಗೇನ್ಸ್ಟ್. ಇನ್ನು ಪ್ರಾಣಿ ಪ್ರಿಯರು ಬಂದುಬಿಟ್ಟು ಏನ್ರಿ ನಾಯಿ ಬಗ್ಗೆ ಹಿಂಗೆ ಮಾತಾಡಿ. ನೋ, ಐ ಆಮ್ ನಾಟ್ ಡಿಸ್ರೆಸ್ಪೆಕ್ಟಿಂಗ್ ನಾಯಿ. ನಾಯಿಗಳು ಈ ಅಧಿಕಾರಿಗಳಿಂದ ಮಚ್ಚಿ ಬೆಟ್ರ ನಾಯಿಗಳ ಹೆಸರಲ್ಲೂ ಮೋಸ ಮಾಡ್ತಾರೆ, ನಾಯಿಗಳ ಹೊಟ್ಟೆಗೂ ಹೊಡಿತಾರೆ. ನಾವು ಮೊನ್ನೆಯಿಂದ ನೋಡಿದ್ವಿ, ನಾಯಿ ಬಿರಿಯಾನಿ ಮಾಡ್ತಾರೆ ಕೆಲವು ಧಾಬಾಗಳಲ್ಲಿ, ಕೆಲವು ಕಡೆ ಸಪ್ಲೈ ಆಗ್ತಾ ಇದ್ದಾವೆ, ಮಿಕ್ಸ್ ಆಗ್ತಾ ಇದ್ದಾವೆ ಅಂತ. ಇನ್ನು ಏನಾದರೂ ಇವರು ನಾಯಿನ ಕೊಬ್ಬಿಸ್ಬಿಟ್ಟು ಅದನ್ನು ಮಾಡಿಸ್ಲಿಕ್ಕೆ ರೆಡಿ ಇದ್ದಾರೆ BBMP ಅವರು. ನಾಯಿ ಕೊಬ್ಬು ಬಿಟ್ಟಿದೆ, ಇನ್ನು ಸ್ವಲ್ಪ ಅದರಲ್ಲಿ ನಾವು ಹಾಕಿ ಬೆಳೆಸಿದ್ದೀವಿ, ಮಾಂಸ ಚೆನ್ನಾಗಿದೆ, ಇನ್ನು ನಾಯಿಗಳು ಜಾಸ್ತಿ, ಹಾವಳಿ ಜಾಸ್ತಿ ಆಗಿದೆ, ಅವುಗಳನ್ನು ನಿರ್ಮೂಲನೆ ಮಾಡಬೇಕು ಅನ್ನೋದು ಇವರು ದಾಬಕ್ಕೆ ಮಾರಲಿಕ್ಕೂ ರೆಡಿ ಇದ್ದಾರೆ. ಅದರದೊಂದು ಬಿರಿಯಾನಿ ಕೌಂಟರ್ ಓಪನ್ ಮಾಡಿದ್ರು ಮಾಡ್ಬೋದು. ಇಟ್ ಈಸ್ ಎ ಸೇಮ್. ಅಂಡ್ ಚಿಕ್ಕ ಮಕ್ಕಳ ಮೇಲೆಲ್ಲ ದಾಳಿ ಮಾಡ್ತಾ ಇದೆ ಸರ್. ಸೀದಾ ನಾಯಿಗಳನ್ನು ನಾವು ದೂಷಿಸಬಾರ್ದು. ದಟ್ ಈಸ್ ದೇರ್ ಪ್ರಾಕ್ಟೀಸ್. ನಾಯಿಗಳು ಅವುಗಳಿಗೆ ಬುದ್ಧಿ ಇರುತ್ತೆ, ಅವುಗಳ ಬುದ್ಧಿಗಳು ಹೆಂಗೆ ಓಡುತ್ತೆ, ಅವುಗಳ ಬ್ರೈನ್ ಹೆಂಗೆ ಹೋಗುತ್ತೆ ಹಂಗೆ ಆ್ಯಕ್ಟ್ ಮಾಡ್ತವೆ ಅವುಗಳು. ನಾವು ಅವುಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ನಾವು ಅವುಗಳನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿಯಲ್ಲಿ ಪ್ರೀತಿ ಮಾಡಬೇಕು, ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕು. ಒಂದು ರೆಸ್ಕ್ಯೂ ಮಾಡಿ ಅದಕ್ಕೆ ಒಂದು ಜಾಗ ಮಾಡ್ಬೋದಲ್ಲ ಸರ್? ನೀವು ಎಲ್ಲಾದರೂ ನೋಡಿದ್ರಾ? ಯಾವ ರೀತಿ ಲಾಜಿಸ್ಟಿಕ್, ಯು ಟೆಲ್ ಮಿ, ಯಾವ ರೀತಿಯ ಲಾಜಿಸ್ಟಿಕ್ ಮಾಡ್ತಾರೆ? ಒಂದು ವಲಯದಲ್ಲಿ 700 ನಾಯಿ ಇದೆ, ಆಯ್ತಪ್ಪ, ಯಾವ ರೀತಿಯ ಲಾಜಿಸ್ಟಿಕ್? ನಾಳೆ ಎಲ್ಲಿ ಪಾರ್ಕಿಗೆ ಕರೆಯುವುದು ಇವರು ನಾಯಿಗಳನ್ನು? ವೆದರ್ ಇಟ್ಸ್ ಎ ಟ್ರೈನ್ಡ್ ಡಾಗ್, ಬೆಲ್ ಹೊಡೆದ ಮೇಲೆ, ಗ್ರೇಟರ್ ಬೆಂಗಳೂರು ಬೆಲ್ ಹೊಡೆದ ಮೇಲೆ ಟ್ರಕ್ ಅಂತ ಬಂದು ಲೈನಲ್ಲಿ ನಿಂತ್ಕೊಂಡ್ಬಿಡ್ತವೆ. ಫಾರ್ ವಾಟ್? ಯಾವ ರೀತಿ? ಡು ಯು ಅಟ್ಲೀಸ್ಟ್ ಕಮಿಷನರ್ ಸಾಹೇಬ್ರೆ, ನಾಯಿಗಳಿಗಿದ್ದ ಬುದ್ಧಿನೂ ನಿಮ್ಗಿಲ್ಲ. ಐ ಆಮ್ ಟೆಲಿಂಗ್ ಯು, ಆ ನಾಯಿಗಳಿಗಿದ್ದಾವಲ್ಲ ಆ ಬುದ್ಧಿನೂ ನಿಮ್ಗಳಿಗಿಲ್ಲ. ಅವುಗಳಾದರೂ ಸ್ವಲ್ಪ ಡಿಗ್ನಿಫೈಡ್ ಆಗಿ ವರ್ತಿಸ್ತವೆ, ನಿಯತ್ತೂ ಇದೆ ಅವುಗಳಿಗೆ. ಹೇಳ್ತಾರಲ್ಲ ನಾಯಿಗಿರುವ ನಿಯತ್ತು ಅಂತ ಹೇಳ್ತಾರಲ್ಲ, ಯಾರಿಗಿಲ್ಲ ಅಂತ. ಅವು ಮನೆ ಕಾಯ್ತವೆ, ಚೆನ್ನಾಗಿ ನೋಡ್ಕೋತವೆ. ಸಾಹೇಬ್ರೆ, ನಿಮ್ಗೆ ಯಾವ ನಿಯತ್ತಿದೆ? ಬಡವರ ಟ್ಯಾಕ್ಸ್ ದುಡ್ಡು, GSTಯಲ್ಲಿ ಬಂದ ದುಡ್ಡು, ಆ ಟ್ಯಾಕ್ಸು ಈ ಟ್ಯಾಕ್ಸು, ನಿಮ್ಮ ನಿಯತ್ತಲ್ಲಿ ಒಂದು ಬಿಟ್ಟು ಬೆಂಗಳೂರು ಜನಗಳಿಗೆ ಒಂದು ಮೂಲ ಸೌಕರ್ಯವನ್ನು ಕೊಡುವಂತಹ ನಿಯತ್ತು ನಿಮಗಿಲ್ಲ. ಮತ್ತು ನೀವು ಗ್ರೇಟಾ, ನಾಯಿ ಗ್ರೇಟಾ? ಬೀಗ್ರೂಟ, ನಾಯಿಗೆ ದಿನ ಬೀಗ್ರೂಟ ಮಾಡಿ, ನಮಗೆ ತೊಂದರೆ ಇಲ್ಲ ಬಿಡಿ. ಒಂದೊಂದು ತಿಂಗಳು ನಿಮಗೆ ನಾಯಿ ಪ್ರೇಮ ಇದೆಲ್ಲ, ಒಂದೊಂದು ತಿಂಗಳ ಸಂಬಳ ಬಿಟ್ಬಿಡಿ, ಕೊಡಿ. ನಾವು ನಾಯಿಗಳಿಗೆ ಕೊಡುವುದನ್ನು ವಿರೋಧಿಸ್ತಾ ಇಲ್ಲ, ನಾಯಿಗಳ ಹೆಸರಲ್ಲಿ ಹೆಂಗೆ ತಿಂತೀರಿ ಅನ್ನೋದನ್ನು ವಿರೋಧಿಸ್ತಾರೆ. ರೈಟ್ ಸರ್. ಇಟ್ಸ್ ಎ ಸೇಮ್. ನಿಮ್ಮ ಬುದ್ಧಿ ನಾವು ಬಿಡಲ್ಲ ಅಂತ ನೀವು ಡಿಸೈಡ್ ಮಾಡಿದ್ವಿ. ಲೂಟಿ ಮಾಡ್ತೀವಿ ಸಾಮಾನ್ಯ ಪ್ರಜೆಗಳನ್ನು ಯಾವ ರೀತಿ? ನಾಯಿ ಹೆಸರಲ್ಲಿ, ಹೆಣದ ಹೆಸರಲ್ಲಿ, ಸುಡುವ ಹೆಸರಲ್ಲಿ, ಮೆಡಿಸಿನ್ ಹೆಸರಲ್ಲಿ, ವಿದ್ಯೆ ಹೆಸರಲ್ಲಿ, ಆರೋಗ್ಯದ ಹೆಸರಲ್ಲಿ, ರಸ್ತೆ ಹೆಸರಲ್ಲಿ, ಒಳಚರಂಡಿಗಳನ್ನು ಕ್ಲೀನ್ ಮಾಡೋದ ಹೆಸರಲ್ಲೂ ನೀವು ಲೂಟಿ ಮಾಡ್ತೀವಿ. ಇಂದಿರಾ ಕ್ಯಾಂಟೀನ್ ಒಂದು ಕೆಲಸ ಮಾಡಿ, ನಾಯಿಗಳಿಗೆ ಕೂಪನ್ ಕೊಡಿ. ಇಂದಿರಾ ಕ್ಯಾಂಟೀನ್ ಅಂತ ಓಪನ್ ಮಾಡಿ, ಕಮಿಷನರ್ ಹೆಸರಲ್ಲೇ ನಿಮ್ಮ ಕ್ಯಾಂಟೀನ್ ಅಂತ ಓಪನ್ ಮಾಡಿ. ಗ್ರೇಟರ್ ಬ್ಯಾಂಗ್ಳೂರ್ ಕಮಿಷನರ್
ಅವರ ಹೆಸರಲ್ಲಿ ನಾಯಿ ಕ್ಯಾಂಟೀನು, ಕೂಪನ್ ಕೊಡಿ ನಾಯಿಗಳಿಗೆ. ಡೋಂಟ್ ಗೆಟ್ ಇನ್ ಟು ದಿಸ್ ಲೆವೆಲ್ ಆಫ್ ಲೂಟಿಂಗ್. ಓಕೆ, ನಾಳೆ ಆಡಿಟ್ ಆಗುತ್ತೆ, ಇದು ಬಂದೇ ಬರುತ್ತೆ ಹೊರಗಡೆ. ನಾವು ಬಂದಿಲ್ಲ ಅಂದ್ರೆ ನಾಯಿ ಆದರೆ ಕಚ್ಚಿಬಿಟ್ಟು ನಿಮ್ಗೆ ಹೇಳುತ್ತೆ ಕೊಟ್ಟಿಲ್ಲ ಅಂತ. ಡೋಂಟ್ ಯು ಫೀಲ್ ಸೇಮ್? ಇಂಥ ನ್ಯೂಸ್ಗಳನ್ನು ಹಾಕಲಿಕ್ಕೆ ನಮಗೆ ಬೇಜಾರು, ಮಾತಾಡಲಿಕ್ಕೂ ಬೇಜಾರು. ಎಸ್ ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ಸ್ ಅ ಲಾಟ್. ಎಸ್, ನೋಡ್ತಾ ಹೋಗೋಣ ಮುಂದಿನ ಹಂತದಲ್ಲಿ ಏನೆಲ್ಲ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಬೆಳವಣಿಗೆ, ಕಾಂಗ್ರೆಸ್ ಮನೆಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗುತ್ತೆ. ಆ್ಯಂಡ್ BBMP ತನ್ನ ಈ ಕೊಳಕು ಬುದ್ಧಿಯನ್ನು ಬಿಟ್ಟು ಏನಾದರೂ ಸ್ವಲ್ಪ ತಲೆಯಲ್ಲಿ 3 ಪೈಸದ ಬುದ್ಧಿ ಇರೋ ಕೆಲಸಕ್ಕೆ ಏನಾದರೂ ಕೈ ಹಾಕುತ್ತಾ, ಏನು ಎತ್ತ, ಇದಕ್ಕೆ ಪ್ರಾಣಿ ಪ್ರಿಯರು ಏನು ಹೇಳ್ತಾರಾ, ಇದೆಲ್ಲವನ್ನ ನೋಡೋಣ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಪ್ರಖರ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಪವರ್ ಫೋಕಸ್ ವಿತ್ ರಾಕೇಶ್ ಶೆಟ್ಟಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀವಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.